ಜಿಲ್ಲಾ ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಕಣ್ಣೀರು ಹಾಕಿದ್ದಾರೆ. ಹಾವೇರಿಯ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ರುದ್ರಪ್ಪ ಲಮಾಣಿ ಭಾವುಕರಾದರು. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಂತೆ ನೂರಾರು ಗ್ರಾಮಗಳಿವೆ. ಸದ್ಯ ಹಾವೇರಿಯ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ರುದ್ರಪ್ಪ ಲಮಾಣಿ ಭಾವುಕರಾಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತೆ ನೂರಾರು ಗ್ರಾಮಗಳಿವೆ. ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿರುವಂತಹ ನಿವಾಸಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಸುಮ್ಮನೆ ಎಫ್ಐಆರ್ ದಾಖಲಿಸಿ ಜಾಗ ಖಾಲಿ ಮಾಡಿಸಿದ್ದಾರೆ. ಗುತ್ತರ ತಾಂಡ ಕರೂರ ಗ್ರಾಮದಲ್ಲಿ ಒಕ್ಕಲೆಬ್ಬಿಸಿದ್ದಾರೆ. ರಾಜ್ಯದಲ್ಲಿ 22 ಗ್ರಾಮದ ಜನರಿಗೆ ಈ ರೀತಿ ತೊಂದರೆಯಾಗಿದೆ. ಹಾಗೆಯೇ ಈ ರೀತಿ ತೊಂದರೆ ಆದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ವಿಚಾರ ಚರ್ಚೆ ಮಾಡ್ತಾ ಇದ್ದ ವೇಳೆ ರುದ್ರಪ್ಪ ಲಮಾಣಿ ಕಣ್ಣೀರು ಹಾಕಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನೋಡ್ತಾ ಹೋಗೋದಾದ್ರೆ ಅಲ್ಲಿ ಕೂಡ ಅದು ಆಜುಬಾಜು ಯಾವ ಗಿಡಗಳಿದೆ, ಯಾವ ಫಾರೆಸ್ಟ್ ಐಡೆಂಟಿಫಿಕೇಶನ್ ಇಲ್ಲ. ಮತ್ತು ಹೊರಗಡೆ ಬಿಟ್ಟು 1 ಕಿಲೋಮೀಟರ್ ಅವೇಜರಿಂದ ಫಾರೆಸ್ಟ್ ಇದೆ ಅಂತ ಗೊತ್ತಾಗಲ್ಲ. ಇವ್ರಿಗೂ ಕೂಡ ನಾವು ಪರಿಹಾರ ಕೊಡ್ತೇವೆ. 5 ವರ್ಷ ಇದ್ದವರಿಗೂ ಯಾರು ತಾಂಡಗಳು, ಹಾಡಿಗಳು, ಹಟ್ಟಿಗಳು ಕಟ್ಕೊಂಡು ವಾಸವಾಗಿದ್ದಾರೆ ಅವರಿಗೂ ಪಟ್ಟ ಕೊಡಬೇಕು ಅಂತ ಕಾನೂನು ಮಾಡಿದರು ಮನಮೋಹನ್ ಸಿಂಗ್ ಇದ್ದಾಗ. ಅದೆಲ್ಲವೂ ಇದ್ದಾಗೂ ಸಹಿತ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಸಾರ್ವತ್ರಿಕವಾಗಿ ಒಂದೇ ಸಾರ್ವಭೌಮ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಇದರಿಂದ ಭಾಳ ಜನರಿಗೆ ಅನ್ಯಾಯ ಆಗ್ತಾ ಇದೆ. ನಮ್ಮಂಥರಿಗೆ ಈ ಪರಿಸ್ಥಿತಿ ಆದರೆ ಇನ್ನು ಇಲ್ಲದೇ ಇದ್ದಂಥ ಜನ, ಮೊನ್ನೆ ಆ ನೀರು ಕಟ್ಟಿ ಅಂತ ಒಂದು ಊರಿದೆ ಶಿಗ್ಗಾಂವ್ ತಾಲೂಕಿನಲ್ಲಿ, ಅವರಿಗೆಲ್ಲ ನೋಟಿಸ್ ಕೊಟ್ಟು ಇಮಿಡಿಯೇಟ್ಲಿ ಖಾಲಿ ಮಾಡಿರಿ ಅಂತಾರೆ. ಕೋಲಾರದೊಳಗೆ ಖಾಲಿ ಮಾಡಿರಿ ಅಂತ ಹೇಳಿ ಅವ್ರನ್ನೆಲ್ಲ ಖಾಲಿ ಮಾಡ್ಸೋಕ್ಕೆ ಆ ಜನ ಎಲ್ಲಿಗೆ ಹೋಗ್ಬೇಕು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ಕೊಂಡಿದ್ರು ಕೇಂದ್ರ ಸರ್ಕಾರ ಈ ಕಾನೂನನ್ನು ಸರಳ ಮಾಡಬೇಕು. ಮತ್ತು ಇಲ್ಲಿಂದ ಆರಿಸಿ ಹೋದಂಥ ಎಂಪಿಗಳು ಇವ್ರು ಏನು ಮಾಡ್ತಾ ಇದ್ದಾರೆ? ಮತ್ತು ಜನರ ಸಮಸ್ಯೆ ಎಲ್ಲ ಗುರ್ತಿದೆ ಇವ್ರಿಗೆ. ನಮ್ಮ ಬೊಮ್ಮಾಯಿ ಅವ್ರಿಗೆ ಗುರ್ತಿದೆ, ರಾಘವೇಂದ್ರ ಅವರಿಗೆ ಗುರ್ತಿದೆ, ಆ ಪೂಜಾರಿ ಅಂತ ಅವರಿಗೂ ನಾನು ಪ್ರಶ್ನೆಯಲ್ಲಿ ಭೇಟಿಯಾಗೀನಿ. ಈ ದೇಶದ ಲೋಕಸಭಾ ಅಧ್ಯಕ್ಷರಾದಂಥ ಓಂ ಬಿರ್ಲಾ ಅವ್ರಿಗೆ ಭೇಟಿಯಾಗಿ ಹೇಳಿದ್ದೀನಿ. ನಮ್ಮ ಪ್ರಯತ್ನಗಳನ್ನು ಎಲ್ಲ ರೀತಿಯಿಂದ ಮಾಡಿದ್ರ ಜೊತೆಗೆ ಅಧಿವೇಶನ ನಡೆದಾಗ ಕಳೆದ 3 ಅಧಿವೇಶನಗಳ ಹಿಂದೆ ಯಾರ್ಯಾರು ಎಷ್ಟು ಅದಾರ ಅವ್ರಿಗೆ 25 ವರ್ಷ ಕೊಟ್ಟಿದ್ದೀರಿ, ಯಾರು ಜನರಲ್ಲಾಗಿ ವಾಸವಾಗಿದ್ದಾರೆ 75 ವರ್ಷ ಕೊಟ್ಟಿರಿ, ಇವ್ರಿಗೂ 25 ವರ್ಷ ಕೊಟ್ಟು ಇವರಿಗೂ ಪಟ್ಟ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಅಂತ ಹೌಸ್ನಲ್ಲಿ ಇನಾನಿಮಸ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದ್ರು. ಸರ್, ನಮ್ಮ ಹಾವೇರಿ ಜಿಲ್ಲೆದಾಗ ಎಷ್ಟು ಇಲ್ಲ ಒಂದೇ ಇನಾನಿಮಸ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿದರೆ ಕೇಂದ್ರ ಸರ್ಕಾರದವರು ಅದನ್ನು ರಿಜೆಕ್ಟ್ ಮಾಡಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ವಿ ಜಿಲ್ಲಾ ಪಂಚಾಯತ್ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಡೆಪ್ಯೂಟಿ ಸ್ಪೀಕರ್ ಕಣ್ಣೀರು ಹಾಕಿದ್ದಾರೆ. ಇದಕ್ಕೆ ಕಾರಣ ಏನೇನು? ರಾಜ್ಯದಲ್ಲಿ 22 ಹಳ್ಳಿಗಳಲ್ಲಿ ಈ ರೀತಿಯಾದಂತಹ ಮೀಸಲು ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಜನರಿಗೆ ಈಗೂ ಕೂಡ ಹಕ್ಕುಪತ್ರ ನೀಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಸಭೆಯಲ್ಲಿ ಅಧಿಕಾರಿಗಳ ವರ್ತನೆಯಿಂದಾಗಿ ಅಲ್ಲಿನ ಜನರಿಗೆ ಹಕ್ಕು ನಿವಾಸ ಪತ್ರ ಸಿಗ್ತಾರೆ ಅನ್ನೋ ಒಂದು ಆಕ್ರೋಶವನ್ನ ಮತ್ತೆ ನಮ್ಮ ಅಳಲನ್ನ ನೋಡೋದ್ರ ಮೂಲಕ ಈಗ ತೋರಿಸುವಂಥದ್ದು. ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಅಲ್ಲಿನ ಜನರಿಗೆ ಈವರೆಗೂ ಕೂಡ ಹಕ್ಕುಪತ್ರ ಸಿಗ್ತಾ ಹೀಗಾಗಿ ಸುಮಾರು ಕಾರಣಗಳಾಗಿರ್ಬೋದು, ಬೇರೆ ಬೇರೆ ಆದಿ ಹಕ್ಕುಗಳಾಗಿರೋದು. ಹೀಗಾಗಿ ಎಲ್ಲ ಕೂಡ ರಾಜ್ಯದಲ್ಲಿ 22 ಹಳ್ಳಿಗಳ